ಹೇ ಗಾಯ್ಸ್, ಎಲ್ಲರಿಗೂ ನನ್ನ ಚಾನಲ್ ವೆಲ್ಕಮ್. ಸೊ ಗಾಯ್ಸ್, ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಅಪ್ಡೇಟ್ ಅಂತ ಹೇಳ್ತೀನಿ. ಸೊ ಯಾರೆಲ್ಲ ಪರ್ಸನಲ್ ರೀಡಿಂಗ್ಗೋಸ್ಕರ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ರ, ಜಸ್ಟ್ 200 ರುಪೀಸ್ಗೆ ವಾಯ್ಸ್ ನೋಟ್ ಇರುತ್ತೆ, 400 ರುಪೀಸ್ಗೆ ಫೋನ್ ಕಾಲ್ ಇರುತ್ತೆ. ಸೊ ಎರಡು ಆಪ್ಷನ್ ಅಲ್ಲೂ ಕೂಡ ಅನ್ಲಿಮಿಟೆಡ್ ಆಗಿ ಕ್ವಶನ್ಸ್ ಕೇಳ್ಬೋದು, ಅನ್ಲಿಮಿಟೆಡ್ ಆಗಿ ಮಾತಾಡ್ಬೋದು. ಈ ಒಂದು ಆಫರ್ ಜಸ್ಟ್ ನಿಮಗೆ ಈ ಮಂತ್ 15th ವರೆಗೂ ಮಾತ್ರ ಇರುತ್ತೆ ಅಂತ ಹೇಳ್ತೀನಿ. 15th ತಾರೀಕು ಆದ ನಂತರ ಯಾವುದೇ ಕಾರಣಕ್ಕೂ ಇವೆರಡು ಆಫರ್ ಇರೋದಿಲ್ಲ. ಓಕೆ, ಸೊ ಇಂಟ್ರೆಸ್ಟ್ ಇದ್ದವರು ಖಂಡಿತ ಯುಟಿಲೈಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಸೊ ಎಸ್ ಗೈಸ್, ಸೊ ಈ ಒಂದು ವಿಡಿಯೋದು ಮೋಸ್ಟ್ ರಿಕ್ವೆಸ್ಟೆಡ್ ವಿಡಿಯೋ ಅಂತ ನಾನು ಹೇಳ್ತೀನಿ. ಸೊ ತುಂಬಾ ಜನ ಈ ಒಂದು ವಿಡಿಯೋನ ರಿಕ್ವೆಸ್ಟ್ ಮಾಡಿದ್ದೀರಾ. ದಟ್ ಈಸ್, ನಿಮ್ಮ ಎಕ್ಸ್ ಪರ್ಸನ್ ನಿಮ್ಮನ್ನ ಮಿಸ್ ಮಾಡ್ಕೋತಾ ಇದ್ದಾರಾ, ನಿಮ್ಮ ಮಾಜಿ ಪ್ರೇಮಿ ನಿಮ್ಮನ್ನ ಮಿಸ್ ಮಾಡ್ಕೋತಾ ಇದ್ದಾರಾ, ಅವರು ನಿಮ್ಮ ಬಗ್ಗೆ ಈಗ್ಲೂ ಕೂಡ ಯೋಚನೆ ಮಾಡ್ತಾರ, ಈಗ್ಲೂ ಕೂಡ ಇಷ್ಟ ಪಡ್ತಿದಾರ, ಪ್ರೀತಿಸ್ತಾ ಇದಾರ, ಅವ್ರು ಒಂದಲ್ಲ ಒಂದು ದಿನ ನಿಮ್ಮ ಲೈಫಲ್ಲಿ ಮತ್ತೆ ವಾಪಸ್ ಬರುವಂತ ಚಾನ್ಸಸ್ ಇದೆಯಾ ಅನ್ನೋದ್ರ ಬಗ್ಗೆ ಇರುತ್ತೆ. ಈ ಒಂದು ವಿಡಿಯೋನ ಫುಲ್ ಡೀಟೇಲ್ ಆಗಿರುತ್ತೆ, ಫುಲ್ ನೋಡಿ ಅಂತ ಹೇಳುತ್ತಾ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ವಿತೌಟ್ ಎನಿ ಕಟ್ಸ್ ಅಂಡ್ ಎಡಿಟ್, ಸೊ ಇವಾಗ ವಿಡಿಯೋಸ್ನ ಮಾಡೋಣ. ಓಕೆ, Five of Wands, Ten of Swords, Eight of Wands, High Priestess, Justice, and bottom of the card King of Wands. Okay, so guys, ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರಾ, King of Wands ಇದೆ, ಓಕೆ, and Justice ಇದೆ, ಹೈ ಪ್ರಿಸ್ಟ್ರೆಸ್ ಇದೆ, 8 ಆಫ್ ವಾಂಡ್ಸ್ ಇದೆ, ಓಕೆ, ಅಂಡ್ 10 ಆಫ್ ಸೋರ್ಡ್ಸ್ ಇದೆ, 5 ಆಫ್ ವಾಂಡ್ಸ್ ಇದೆ. ಸೊ ಎಲ್ಲಾ ಕಾರ್ಡ್ಸ್ ಪ್ರಕಾರ ಏನ್ ಇಂಟೆನ್ಷನ್ಸ್ ಬರ್ತಾ ಇದೆ ಅಂದ್ರೆ, ಫಸ್ಟ್ ಆಫ್ ಆಲ್ ನಿಮ್ಮ ಮಾಜಿ ಪ್ರೇಮಿ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಿದಾರಾ ಅಥವಾ ಅವರು ನಿಮ್ಮನ್ನ ಮಿಸ್ ಮಾಡ್ಕೋತಾ ಇದಾರಾ ಅಂದ್ರೆ ಖಂಡಿತವಾಗ್ಲೂ ಹೌದು, ನಿಮ್ಮನ್ನ ಅವರು ಮಿಸ್ ಮಾಡ್ಕೋತಾ ಇದ್ದಾರೆ ಅಂತ ನಾನು ಕೇಳ್ತೀನಿ. ಕಿಂಗ್ ಆಫ್ ವಾಂಡ್ಸ್ ಇದೆ. ಸೊ ನಿಮ್ಮ ಬಗ್ಗೆ ಅವ್ರು ಯೋಚನೆ ಮಾಡಿದಾಗೆಲ್ಲಾನು ಕೂಡ ಆ ಒಂದು ಅಟ್ರಾಕ್ಷನ್ ಆಗಿರ್ಬೋದು, ನಿಮ್ಮ ಮೇಲೆ ಅಫೆಕ್ಷನ್ ಇರ್ಬೋದು, ನಿಮ್ಮ ಮೇಲೆ ಆ ಸೆಳೆತ ಜಾಸ್ತಿ ಆಗತ್ತೆ, ನಿಮ್ ಜೊತೆಗೆ ಮಾತಾಡಿಸ್ಬೇಕು ಅನ್ನೋ ಹಂಬಲ ಹೆಚ್ಚಾಗತ್ತೆ, ನಿಮ್ ಜೊತೆಗೆ ಇರ್ಬೇಕು ಅನ್ನೋ ಒಂದು ಹಂಬಲ ಹೆಚ್ಚಾಗತ್ತೆ. ಖಂಡಿತವಾಗ್ಲೂ ಆ ಒಂದು ವ್ಯಕ್ತಿ ಇನ್ನೂ ಕೂಡ ನಿಮ್ಮ ಮೇಲೆ ಭಾವನೆಗಳನ್ನ ಇಟ್ಟಿದಾರ ಅಂದ್ರೆ ಖಂಡಿತವಾಗ್ಲೂ ಹೌದು, ಅವ್ರಿಗೆ ನಿಮ್ಮ ಮೇಲೆ ಫೀಲಿಂಗ್ಸ್ ಇದೆ, ಭಾವನೆಗಳಿದೆ, ನಿಮ್ಮ ಬಗ್ಗೆ ನಿಮ್ಮ ಜೊತೆಗೆ ಪ್ರತಿ ದಿನ ಇರ್ಬೇಕು ಅಂತ ಅವ್ರಿಗೆ ಯಾವಾಗ್ಲೂ ಕೂಡ ಆಲೋಚಿಸ್ತಾ ಇರ್ತಾರೆ. ಅವ್ರು ಯಾವಾಗ್ಲೂ ಕೂಡ ಏನ ಯೋಚನೆ ಮಾಡ್ತಾರೆ ಅಂತ ಅಂದ್ರೆ, ನಿಮ್ಮ ನೆನಪುಗಳಿಂದ ನಾನು ದೂರ ಆಗಿಲ್ಲ, ನಿಮ್ಮಿಂದ ದೂರ ಆಗಿದ್ದೀನಿ, ಬಟ್ ನಿಮ್ಮ ನೆನಪುಗಳಿಂದ ಅವರು ಖಂಡಿತ ದೂರ ಆಗಿಲ್ಲ ಅಂತ ಅವರು ನಿಮ್ಮ ಹತ್ರ ಹೇಳ್ಬೇಕು ಅಂತ ಅನ್ಕೊಂಡಿದ್ದಾರೆ. ಯಾಕೆ ಅಂತ ಅಂದ್ರೆ, ಎಲ್ಲೋ ಒಂದ್ ಕಡೆ ದಿಸ್ ಪರ್ಸನ್ ಫೀಲ್, ಇವರ ನೆನಪುಗಳಿಂದ ನಾನು ಯಾಕೆ ಹೊರಗೆ ಬರಕ್ ಆಗ್ತಾ ಇಲ್ಲ, ಇವರಿಂದ ನಾನು ದೂರ ಆಗಿದ್ದೀನಿ, ಇವರ ನೆನಪೇ ಬರಬಾರ್ದು ಅಂತ ಎಷ್ಟೋ ಪ್ರಯತ್ನ ಪಡ್ತೀನಿ, ಬಟ್ ಇವರ ನೆನಪಿಂದ ನಾನು ಖಂಡಿತವಾಗ್ಲೂ ಆಚೆ ಬರೋದಿಕ್ಕೆ ಆಗ್ತಾ ಇಲ್ಲ, ಇವರ ನೆನಪುಗಳ ಟ್ರ್ಯಾಪ್ ಅಲ್ಲಿ ಇದ್ದೀನಿ ಅಂತ ಅವ್ರು ಈಗ್ಲೂ ಕೂಡ ಯೋಚನೆ ಮಾಡ್ತಾರೆ. ಸೊ ಖಂಡಿತವಾಗ್ಲೂ ನಿಮ್ಮಲ್ಲಿ ಆ ಒಂದು ಮ್ಯಾಗ್ನೆಟಿಕ್ ಪುಲ್ ಇದ್ದೇ ಇರುತ್ತೆ. ಯಾಕೆ ಅಂತ ಅಂದ್ರೆ ನೋಡಿ, ಈ ಒಂದು ವ್ಯಕ್ತಿ ಈ ಆರ್ ಶಿ ಇಸ್ ನಾಟ್ ಎಟ್ ಆಲ್ ಡಿಸೈಡೆಡ್ ನಿಮ್ಮಿಂದ ಅವ್ರು ಕಂಪ್ಲೀಟ್ ಆಗಿ ದೂರ ಆಗ್ಬೇಕು, ಬ್ರೇಕಪ್ ಆಗ್ಬೇಕು, ಶಾಶ್ವತವಾಗಿ ನಿಮ್ಮಿಂದ ದೂರ ಆಗ್ಬೇಕು ಅಂತ ಯಾವುದೇ ರೀತಿ ಪ್ಲಾನ್ ಇಲ್ಲದೆ ಒಂದು ಈಗೋ ಇಂದ ಇವರು ನಿಮ್ಮಿಂದ ದೂರ ಆಗಿದ್ದಾರೆ. ಅದು ಕಂಟಿನ್ಯೂ ಆಗಿ ತುಂಬಾ ಇಯರ್ಸ್ ಆಗ್ತಾ ಬರ್ತಾ ಇದೆ. ಬಿಟ್ರೆ ಈ ಒಂದು ವ್ಯಕ್ತಿ ಈಗ್ಲೂ ಕೂಡ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಿರ್ತಾರೆ. ಅವ್ರ ಲೈಫ್ ಹೇಗ್ ನಡೀತಾ ಇದೆ, ಅವ್ರ ಲೈಫ್ ಚೆನ್ನಾಗಿದ್ಯಾ, ನೀವ್ ಯಾವ ತರ ಇದೀರಾ, ನಿಮ್ಮ ಮನಸ್ಥಿತಿ ಯಾವ ತರ ಇದೆ, ನಿಮ್ಮ ಕೆಲಸ ಕಾರ್ಯಗಳು ಚೆನ್ನಾಗಿ ನಡೀತಾ ಇದೆಯಾ, ಇವ್ರು ನೆಮ್ಮದಿ ಆಗಿದಾರ, ಇವ್ರು ಖುಷಿ ಆಗಿದಾರ ಅನ್ನೋದ್ರ ಬಗ್ಗೆ ಎಲ್ಲ ತುಂಬಾ ಯೋಚನೆ ಮಾಡ್ತಿರ್ತಾರೆ. ಸೊ ಖಂಡಿತವಾಗ್ಲೂ ಅವರು ನಿಮ್ಮ ನೆನಪುಗಳಿಂದ ಖಂಡಿತ ದೂರ ಹೋಗಕ್ಕೆ ಸಾಧ್ಯ ಇಲ್ಲ ಅನ್ನೋದು ಅವ್ರು ಅರಿತುಕೊಂಡಿದ್ದಾರೆ. ಯಾಕೆ ಅಂತ ಅಂದ್ರೆ ನೋಡಿ, ಪ್ರತಿ ಸತಿನೂ ಕೂಡ ಒಬ್ಬ ಮನುಷ್ಯನ ನಾವು ಭೇಟಿ ಮಾಡಿದಾಗ ಅವರ ಒಂದು ಸಣ್ಣ ಪುಟ್ಟ ಡೀಟೇಲಿಂಗ್, ಅವ್ರು ಹಿಂಗ್ ಅಂದಿದ್ರು ನನಗೆ ಅನ್ನೋದೇ ನಾವು ಮರೆಯೋದಿಕ್ಕಾಗಲ್ಲ, ಅದು ಯಾರೇ ಆಗಿರ್ಲಿ. ಸೊ ಇಷ್ಟು ವರ್ಷ ಪ್ರೀತಿ ಮಾಡಿ ಅವ್ರ ಜೊತೆಗಿದ್ದು ಅವರ ಜೊತೆಗೆ ಇರುವಂತ ಮೆಮೊರೀಸ್ ನ ಶೇರ್ ಮಾಡಿ ಇವಾಗ ಅದರಿಂದ ದೂರ ಆಗೋದು ಖಂಡಿತ ಸುಲಭ ಅಲ್ಲ. ಇಟ್ ವಿಲ್ ಟೇಕ್ ಮೆನಿ ಇಯರ್ಸ್. ಸಮ್ಟೈಮ್ಸ್ ಏನೇ ಆದ್ರೂ ಕೂಡ ನಾವ್ ಯಾರನ್ನೂ ಮರೆಯಕ್ ಸಾಧ್ಯ ಆಗಲ್ಲ, ಅದು ಯಾರೇ ಆಗಿರ್ಲಿ. ಸೊ
ಈ ರೀತಿನಲ್ಲಿ ಒಂದು ಪ್ರೀತಿ ಮಾಡುವಂತ ಹುಡುಗ ಪ್ರೀತಿ ಮಾಡುವಂತ ಹುಡುಗಿನ ದೂರ ಆಗಿದ್ದಾರೆ ಅನ್ನೋ ಮಾತ್ರಕ್ಕೆ ಅವ್ರನ್ನ ನಾವು ಕಂಪ್ಲೀಟ್ ಆಗಿ ಮರ್ತೇ ಬಿಡ್ತೀವಿ ಅನ್ನೋದು ಸುಳ್ಳು. ಅದು ಯಾವತ್ತಿಗೂ ನಾವು ಮರೆಯಕ್ ಸಾಧ್ಯ ಆಗಲ್ಲ. ಸೊ ಯಾರೆಲ್ಲ ನಾನು ಮರ್ತೋಗಿದ್ದೀನಿ, ನೀವ್ ಯಾರು ಅಂತಾನೆ ಗೊತ್ತಿಲ್ಲ ಅಂತ ಯಾರೆಲ್ಲ ಹೇಳ್ತಿರ್ತಾರೆ, ದಟ್ ಈಸ್ ಆಕ್ಚುಲಿ ಅ ಡ್ರಾಮಾ. ಸೊ ಅವರೇ ಹೆಚ್ಚು ನೆನ್ಪು ಮಾಡ್ಕೊಳ್ತಾರೆ, ಬಟ್ ಯಾರ ಹತ್ರನೂ ಹೇಳ್ಕೊಳಕ್ ಆಗಲ್ಲ. ಸೊ ಹಾಗಾಗಿ ಅವರು ನಾನು ನೆನಪಲ್ಲಿ ಹೊರಟೋಗಿದ್ದೀನಿ ಅಂತ ಹೇಳ್ಬೋದೇ ಬಿಟ್ರೆ ದಟ್ ಈಸ್ ನಾಟ್ ರಿಯಾಲಿಟಿ. ರಿಯಾಲಿಟಿ ಇಸ್ ಆಲ್ವೇಸ್ ಸಮಥಿಂಗ್. ಖಂಡಿತ ಅನ್ಸುತ್ತೆ ಈ ಒಂದು ಪರ್ಸನ್ ನನ್ನ ಜೊತೆಗೆ ಇವತ್ತಿದ್ದಿದ್ರೆ ನನ್ನ ಲೈಫ್ ಇನ್ನೂ ತುಂಬಾ ಚೆನ್ನಾಗಿರ್ತಾ ಇತ್ತು ಅಂತ. ಯಾಕೆಂತ ಅಂದ್ರೆ ದಿಸ್ ಪರ್ಸನ್ ಇಸ್ ವೆರಿ ಮೆಚೂರ್ಡ್ ನೌ. ಸೊ ಅವ್ರ ಲೈಫಲ್ಲಿ ಅವ್ರ ಜೀವನ ಖಂಡಿತವಾಗ್ಲೂ ಸ್ಟ್ರಾಂಗ್ ಆಗಿದೆ, ಮೆಚೂರ್ ಆಗಿ ಯೋಚನೆ ಮಾಡುವಂತ ವ್ಯಕ್ತಿ ಆಗಿದ್ದಾರೆ. ಅಂಡ್ ಇನ್ ದ ಸೇಮ್ ಟೈಮ್ ಅವ್ರ ಲೈಫಲ್ಲಿ ಎಷ್ಟೇ ಏಳು ಬೀಳುಗಳು ಬಂದ್ರು ಅವ್ರು ಯಾವ್ದೇ ರೀತಿ ಗಿವ್ ಅಪ್ ಮಾಡದೆ ಲೈಫಲ್ಲಿ ಮುಂದೆ ಹೋಗಿದ್ದಾರೆ. ಸೊ ಜೀವನದಲ್ಲಿ ಏನೇ ಆದ್ರೂ ಕೂಡ ನನ್ನ ಲೈಫಲ್ಲಿ ನಾನು ಜೊತೆಗಿದ್ದೇ ಇರ್ತಾರೆ ನನ್ನ ಪಾರ್ಟ್ನರ್ ಅಂತ ಅನ್ಕೊಂಡಿದ್ರು, ಬಟ್ ಏನು ಮಾಡಕ್ಕಾಗಲ್ಲ, ವಿಧಿ ಆಟ ಡಿಫ್ರೆಂಟ್ ಆಗಿತ್ತು. ಬಟ್ ಖಂಡಿತವಾಗ್ಲೂ ನಿಮ್ಮ ಜೊತೆಗೆ ಮಾತಾಡ್ಬೇಕು ಅಂತ ಅವ್ರಿಗೆ ಅನಿಸ್ತಾ ಇದೆ. ಏಟೋ ವಾಂಡ್ಸ್ ಇದೆ, ಸೊ ಮ್ಯಾಗ್ನೆಟಿಕ್ ಪುಲ್ ಇದೆ, ಒಂದು ಅಟ್ರಾಕ್ಷನ್ ಇದೆ ಈಗಲೂ ಕೂಡ ನಿಮ್ಮ ಬಗ್ಗೆ. ಅಂಡ್ ಜಸ್ಟಿಸ್ ಇದೆ. ಎಲ್ಲೋ ಒಂದ್ ಕಡೆ ನನ್ನ ವ್ಯಕ್ತಿಗೆ ನಾನು ಕರೆಕ್ಟ್ ಆಗಿ ನ್ಯಾಯ ಒದಗಿಸಿಲ್ಲ ಅನ್ನೋದು ಅವ್ರಿಗೆ ರಿಯಲೈಸ್ ಆಗಿದೆ. ಸೊ ದಿಸ್ ಇಸ್ ವಾಟ್ ಕರ್ಮ. ಸೊ ನಾವು ಒಬ್ಬ ವ್ಯಕ್ತಿನ ಹೇಗ್ ನಡೆಸ್ಕೊಂಡಿದೀವಿ ಅವ್ರ ಜೊತೆಗಿದ್ದಾಗ ಖಂಡಿತವಾಗ್ಲೂ ಅವ್ರ ಲೈಫಲ್ಲಿ ಅದು ಗೊತ್ತಿರುತ್ತೆ. ಸೊ ಅದನ್ನ ರಿಯಲೈಸ್ ಮಾಡ್ಸೋದೇ ಕರ್ಮ. ಸೊ ಕರ್ಮ ಅವ್ರಿಗೆ ಸಿಕ್ಕಿದ್ಯಾ, ಹಾಗಾದ್ರೆ ಕರ್ಮ ಅನುಭವಿಸ್ತಾ ಇದ್ದಾರೆ ಅಂದ್ರೆ ಖಂಡಿತವಾಗ್ಲೂ ಹೌದು. ಕರ್ಮ ಯಾವಾಗ್ಲೂ ಕೂಡ ಬಂದಿದೆ ಅಂತ ಅವ್ರಿಗೆ ತಿಳಿಸೋದಾಗಿರ್ಬೋದು, ಅಥವಾ ಬೇರೆಯವ್ರಿಗೆ ಗೊತ್ತಾಗ್ಲೇಬೇಕಂತ ಏನೂ ಇಲ್ಲ. ಅವ್ರ ಲೈಫಲ್ಲಿ ಬರುವಂತ ಸವಾಲುಗಳೇ ಅವರ ಕರ್ಮ ಆಗಿರುತ್ತೆ. ಸೊ ಖಂಡಿತವಾಗ್ಲೂ ಇವರು ದೇ ಆರ್ ನಾಟ್ ಹ್ಯಾಪಿ. ನಿಮ್ಮ ಲೈಫಲ್ಲಿ ನೀವು ಎಷ್ಟು ಖುಷಿಯಾಗಿದ್ದೀರೋ ಆ ರೀತಿ ಒಂದು ವ್ಯಕ್ತಿ ಖುಷಿಯಾಗಿಲ್ಲ, ದೇ ಆರ್ ನಾಟ್ ಹ್ಯಾಪಿ ಅಂತ ನಂಗೆ ಕಾಣಿಸ್ತಾ ಇದೆ. ಸೊ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ ಒಂದು ವ್ಯಕ್ತಿ ನೆಮ್ಮದಿಯಾಗಿಲ್ಲ, ನರಳಾಡ್ತಾ ಇದ್ದಾರೆ. ಅವ್ರು ಏನೇ ಮಾಡಿದ್ರು ಕೂಡ ಇವಾಗ ಏನು ನಡೆಯೋದಿಲ್ಲ ಅಷ್ಟು. ಬಟ್ ಮೆಚೂರ್ ಥಿಂಕಿಂಗ್ ಇದೆ. ಆ ಮೆಚೂರ್ ಇಂದಾನೇ ಕೂಡ ಅವರು ಲೈಫಲ್ಲಿ ಏನೇ ಆದ್ರೂ ಅದನ್ನ ಎದುರಿಸ್ತೀನಿ ಅಂತ ನಿಂತ್ಕೊಂಡಿದ್ದಾರೆ, ಸ್ಟ್ರಾಂಗ್ ಆಗಿದ್ದಾರೆ. ಬಿಟ್ರೆ ಅವ್ರ ಲೈಫಲ್ಲಿ ನೀವ್ ಅನ್ಕೊಂಡಂಗೆ ಅವ್ರು ಖುಷಿಯಾಗಿಲ್ಲ. ನೋಡಿ, ಖುಷಿಯಾಗಿರೋದು ಬೇರೆ, ಸ್ಟ್ರಾಂಗ್ ಆಗಿ ಚಾಲೆಂಜಿಂಗ್ ನ ಎದುರಿಸೋದು ಬೇರೆ, ಬ್ಯಾಟಲ್ ನ ಫೇಸ್ ಮಾಡೋದು ಬೇರೆ. ಓಕೆ, ಸೊ ಇಲ್ಲಿ ನೀವೇನು ಅರ್ಥ ಮಾಡ್ಕೋಬೇಕು ಅಂದ್ರೆ ಅವ್ರೇನೋ ಒಂದು ಲೈಫಲ್ಲಿ ಮಾಡ್ತಿದ್ದಾರೆ, ನೋಡ್ದ ದೇವ್ರು ಏನು ಪನಿಷ್ಮೆಂಟೇ ಕೊಟ್ಟಿಲ್ಲ ಅನ್ನೋದು ತಪ್ಪು. ಏನೋ ಮಾಡಿದ್ದಾರೆ ಕರೆಕ್ಟ್, ಅದು ನಿಮ್ಗೆ ಕಾಣಿಸ್ತಾ ಇದೆ. ಒಳಗಡೆ ಏನ್ ನಡೀತಾ ಇದೆ ಅದನ್ನ ನಿಮಗೆ ಗೊತ್ತಿಲ್ಲ ಅಲ್ವಾ. ಸೊ ದಿಸ್ ಇಸ್ ವಾಟ್ ಕರ್ಮ. ಸೊ ದಟ್ ಈಸ್ ಅನ್ಸೆಡ್ ಥಿಂಗ್ಸ್ ಆರ್ ಕಾಲ್ಡ್ ಕರ್ಮ. ಸೊ ಕರ್ಮದಲ್ಲಿ ಯಾವಾಗ್ಲೂ ಕೂಡ ಎಲ್ಲಾರ್ಗು ಒಂದೇ ಲೆಕ್ಕ ಇರುತ್ತೆ. ಯಾರು ಕೂಡ ಇಲ್ಲಿ ತಪ್ಪಿಸ್ಕೊಂಡು ಹೋಗಕ್ ಸಾಧ್ಯ ಇಲ್ಲ. ಒಳ್ಳೇದ್ ಮಾಡ್ರೆ ಒಳ್ಳೇದ್ ಬರುತ್ತೆ, ಕೆಟ್ಟದ್ ಮಾಡ್ರೆ ಕೆಟ್ಟದ್ ಬರುತ್ತೆ. ಸೊ ಕರ್ಮ ಆಲ್ವೇಸ್ ಡಿಫೈನ್ ದೇರ್ ಓನ್ ಡೆಸ್ಟಿನಿ ಆರ್ ಫೇಟ್. ಓಕೆ, ಸೊ ದಿಸ್ ಇಸ್ ವಾಟ್ ಐ ಕ್ಯಾನ್ ಸೇ. ಸೊ ಐ ಪ್ರಿಸ್ಟ್ರೆಸ್ ಇದೆ, ಖಂಡಿತವಾಗ್ಲೂ ಅವರು ನಿಮ್ಮನ್ನ ತುಂಬಾ ಮಿಸ್ ಮಾಡ್ಕೋತಾ ಇದ್ದಾರೆ. ಸೊ ದೇ ಆರ್ ಮಿಸ್ಸಿಂಗ್ ಯು ಸೋ ಬ್ಯಾಡ್ಲಿ. ಅಂಡ್ 10 ಆಫ್ ಸೋರ್ಟ್ಸ್ ಇದೆ. ನೀವಿಲ್ದೆ ಅವರ ಲೈಫ್ ಅಲ್ಲಿ ದೇ ಆರ್ ಅನ್ಹ್ಯಾಪಿ. ಅವರು ಸ್ಟ್ರಗಲ್ ಮಾಡ್ತಿದ್ದಾರೆ, ಅವ್ರು ಖುಷಿಯಾಗಿಲ್ಲ, ಡಿಪ್ರೆಷನ್ ಅಲ್ಲಿ ಇದ್ದಾರೆ, ಲೋನ್ಲಿನೆಸ್ ಅಲ್ಲಿ ಇದ್ದಾರೆ, ಲೋನ್ ಅಲ್ಲಿ ಇದ್ದಾರೆ. ಅವ್ರ ಸುತ್ತಮುತ್ತ ತುಂಬಾ ಜನಗಳ ವ್ಯಕ್ತಿಗಳಿದ್ರು ಅವರ ಲೈಫ್ ಅಲ್ಲಿ ಏನೋ ಒಂದು ಮಿಸ್ಸಿಂಗ್ ಇದೆ ಅಂತ ಅಂದ್ರೆ ದಟ್ ಈಸ್ ಯು ಅಂತ ನಾನು ಹೇಳ್ಬಹುದು. ಸೊ 5 ಆಫ್ ವಾಂಡ್ಸ್ ಇದೆ. ನಿಮ್ಮಿಬ್ಬರ ಮಧ್ಯೆ ಬ್ರೇಕಪ್ ಮಾಡಿದಂತ ಎಲ್ಲಾ ವ್ಯಕ್ತಿಗಳು ಅವ್ರ ಲೈಫ್ ಅಲ್ಲಿ ಇನ್ನೂ ಇದ್ದಾರೆ. ಅವರ ಬಣ್ಣ ಬಯಲಾಗತ್ತಾ ಅಂದ್ರೆ ಖಂಡಿತವಾಗ್ಲೂ ಅವರು ಯಾರೆಲ್ಲ ಫೇಕ್ ವ್ಯಕ್ತಿಗಳಿರ್ತಾರೆ, ಫೇಕ್ ಪರ್ಸನಾಲಿಟಿ ಇರ್ತಾರೆ, ಖಂಡಿತವಾಗ್ಲೂ ಅವರು ದೂರ ಹೋಗ್ಲೇಬೇಕು. ಸೊ ಖಂಡಿತವಾಗ್ಲೂ ನಿಮ್ಮಿಂದ ಯಾರೆಲ್ಲ ಖುಷಿಯಾಗಿದ್ದಾರೆ ನಿಮ್ಮಿಬ್ಬರ ಬ್ರೇಕಪ್ ನ ನೋಡಿ, ಅವರ ಕರ್ಮನೂ ಅವ್ರಿಗೆ ಖಂಡಿತ ಸಿಕ್ಕೇ ಸಿಗುತ್ತೆ. ಸೊ ಯೋಚನೆ ಮಾಡಕ್ ಹೋಗ್ಬಿಡಿ. ನೀವು ತುಂಬಾನೇ ಅವ್ರು ಬಿಟ್ಟು ಹೋದಾಗ ನೀವು ತುಂಬಾನೇ ಫೇಸ್ ಮಾಡಿದ್ದೀರಾ, ತುಂಬಾ ಕಷ್ಟಪಟ್ಟಿದ್ದೀರಾ, ತುಂಬಾ ಹರ್ಟ್ ಆಗಿದ್ದೀರಾ, ನೀವು ತುಂಬಾ ಕಷ್ಟಪಟ್ಟು ಮೇಲೆ ಬಂದಿದ್ದೀರಾ. ದಿಸ್ ಇಸ್ ವಾಟ್ ಲೈಫ್ ಇಸ್. ಸೊ ನೀವಿಲ್ದೆ ಅವರ ಜೀವನ ನರಕ ಇದೆ, ಬಟ್ ಅವ್ರಿಲ್ದೆ ನಿಮ್ಮ ಜೀವನವನ್ನ ನೀವು ಯಾವ ತರ ನೋಡ್ಕೊಂಡಿದ್ದೀರಾ ದಟ್ ಈಸ್ ಆಕ್ಚುಲಿ ಟ್ರೂ ಲೈಫ್ ಅಂತ ಹೇಳ್ತಾ, God bless you and more power to you.